ಶುದ್ಧ ಕುಡಿಯುವ ನೀರಿಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆ. ಹಲವಾರು ಸಂಘಟನೆಗಳಿಂದ ಪಾದಯಾತ್ರೆ ಮಾಡಿ ಆಕ್ರೋಶ. ಆ ಅಪ್ಪನಿಗೆ ಮಾನ ಮರ್ಯಾದಿದ್ರೆ ಅವ್ರ ಮನೇಲಿ ಫಸ್ಟ್ ನೀರು ಯೂಸ್ ಮಾಡ್ಲಿ. ಆ ಅಪ್ಪನಿಗೆ ಮಾನ ಮರ್ಯಾದಿದ್ರೆ ಅವ್ರ ಮನೇಲಿ ಫಸ್ಟ್ ನೀರು ಯೂಸ್ ಮಾಡ್ಲಿ. ಈ ನಾಚಿಕೆಟ್ಟ ಸರ್ಕಾರ, ಮಾನ ಮರ್ಯಾದೆ ಇಲ್ದಿರೋ ಸರ್ಕಾರ. ಚಿಕ್ಕಬಳ್ಳಾಪುರ ನಗರಕ್ಕೆ ಶುದ್ಧ ಕುಡಿಯುವ ನೀರನ್ನ ಪೂರೈಸುವಂತೆ ಆಗ್ರಹಿಸಿ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಬೃಹತ್ ಪಾದಯಾತ್ರೆಯನ್ನ ನಡೆಸಲಾಯಿತು. ಬಿಜೆಪಿ ಯುವ ಮುಖಂಡ ಹಾಗೂ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಪಾದಯಾತ್ರೆಗೆ ಸಾಥ್ ನೀಡಿದ್ರು. ಇನ್ನು ಬೆಂಗಳೂರಿನ ಕೊಳಚೆ ನೀರನ್ನ 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಸ್ತಾ ಇರುವುದನ್ನು ತೀವ್ರವಾಗಿ ವಿರೋಧಿಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಶನಿ ಮಹಾತ್ಮ ದೇವಾಲಯದಿಂದ ನೂರಾರು ಜನ ಹೋರಾಟಗಾರರೊಂದಿಗೆ ಬಿಬಿ ರಸ್ತೆಯಲ್ಲಿ ಪಾದಯಾತ್ರೆಯನ್ನ ನಡೆಸಿ ಆಕ್ರೋಶ ಹೊರಹಾಕಲಾಯಿತು. ಇನ್ನು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಶುದ್ಧ ಕುಡಿಯುವ ನೀರು ಕೊಡುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಿನ ಶಾಸಕರು ಹೊರ ಜಿಲ್ಲೆಗಳಲ್ಲಿ ಹೋಗಿ ತೊಡೆ ತಟ್ಟುತ್ತಾರೆ. ಅದೇ ಪೌರುಷವನ್ನ ನಮ್ಮ ಜಿಲ್ಲೆಯ ಕೆಲಸಗಳ ಮೇಲೆ ನಡೆಸಿದ್ರೆ ನಮ್ಮ ಜಿಲ್ಲೆಯ ಜನ ನೆಮ್ಮದಿಯಾಗಿರ್ತಾರೆ ಎಂದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಒಂದು ಮುನ್ನುಡಿ ಹೆಜ್ಜೆ ಇಟ್ಟು ಏನು ರಾಜ್ಯ ಸರ್ಕಾರ ನೋಡಿ, ಒಂದಂತೂ ಸತ್ಯ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಜಾಸ್ತಿ ಕಾಸಿರ್ತಕ್ಕಂಥದ್ದು ಕಸ ಎತ್ತದ್ರಲ್ಲಿ, ಕೊಳಚೆ ನೀರು ಬಿಡೋದ್ರಲ್ಲಿ ಬಿಟ್ಟರೆ ಬೇರೆ ಯಾವ್ದ್ರಲ್ಲೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಕಷ್ಟದಲ್ಲಿದ್ರು ಕೂಡ ನೆನ್ನೆ 538 ಕೋಟಿನ ಈ ಕೊಳಚೆ ನೀರಿಗೆ ಮೀಸಲಿಟ್ಟು ಬಿಟ್ಟವ್ರೆ. ಅದ್ರ ವಿರುದ್ಧವಾಗಿ ಇವತ್ತು ಮನೀಶ್ ಶೆಟ್ಟಿ ಒಂದು ದೃಢ ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ಕೂಡ ಇಡೀ 3 ಜಿಲ್ಲೆಗೂ ಎಲ್ರಿಗೂ ಕೊಳಚೆ ನೀರು ಬೇಡ ಅಂತೇಳಿ ನಮ್ಮ ಹೋರಾಟ ಇವತ್ತು ಮುನ್ನುಡಿ ಕೊಟ್ಟಿದ್ದೀವಿ. ಇದು ಕೇವಲ ಜಿಲ್ಲಾ DC ಅವರು ಮಾತ್ರ ಮನೆ ಕೊಡಿಸಂತ ಕೆಲಸ ಮಾಡಿದೀವಿ. ಅತಿ ಶೀಘ್ರವಾಗಿ ರಾಜ್ಯ ಸರ್ಕಾರ ಗಮನ ತಂದು ಯಾವುದೇ ಕಾರಣಕ್ಕೂ ಈ ಕೊಳಚೆ ನೀರು ನಿಲ್ಲಿಸೋದು, ಶುದ್ಧ ನೀರು ಕೊಡ್ಲಿಲ್ಲ ಅಂದ್ರೆ 3 ಜಿಲ್ಲೆಯ ಹೋರಾಟಗಾರರು ವಿಧಾನಸೌಧನ ಮುಖ್ಯಕ್ಕಂತ ಕೆಲಸ ಮುಂದಿನ ಖಂಡಿತರು ಕೂಡ ಮಾಡ್ತೀವಿ. ಒಂದನ್ನ ಕಂದಾಯ ಸಚಿವರಿಗೆ ಜ್ಞಾಪಕ ತರ್ತೀನಿ. ಮನೆ ಹೇಳ್ತಾ ಇದ್ರು ಅವರು, ಇದನ್ನ ಅದೆಂತ ದೊಡ್ಡ ಸಂಸ್ಥೆ ಒಳಗೆ ನಾವು ಸಂಶೋಧನೆ ಮಾಡ್ಬಿಟ್ಟಿದೀವಿ, ಚೆನ್ನಾಗೈತಿ ಅಂತ ಹೇಳಿದ್ರೆ ಆ ಅಪ್ಪನಿಗೆ ಮಾನ ಮರ್ಯಾದೆ ಇದ್ರೆ ಅವ್ರ ಮನೇಲಿ ಫಸ್ಟ್ ನೀರು ಯೂಸ್ ಮಾಡ್ಲಿ. ಯಾವನ್ಯಾವನ್ಯೋ ಇದನ್ನ ನೀರು ಯೂಸ್ ಮಾಡಿ ಕೊಡ್ಬೇಕು ಅಂತ ಹೊರಟ ಅವ್ರ ಮನೆ ಒಂದು ಉಳಿಯಲ್ಲ. ಇವತ್ತು ಪ್ರದೀಪ್ ಈಶ್ವರು ಬೇರೆ ಬೇರೆ ತಾಲೂಕಿಗೆ ಹೋಗಿ ದೊಡ್ಡ ಭಾಷಣ ಮಾಡ್ತಕ್ಕಂಥ ಈತ ಇವ್ರ ತಾಲೂಕಲ್ಲೇ ಕೊಳಚೆ ಕೂತೈತೆ. ಈ ತಾಲೂಕಿನ ಜನತೆಗೆ ಕೇಸಿನಲ್ಲಿ ನೀರು ಬಿಡ್ತಾವ್ರೆ, ಅದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ. ಖಾಲಿ ಬಿಲ್ಡಪ್ ಕೊಟ್ಟು ಜನಗಳಿಗೆ ಅವಕಾಶ ಕೊಡೋದ್ಬಿಟ್ಟು ಜನಗಳಿಗೆ ಏನ್ ಹಿತ ಬೇಕು ಅನ್ನೋದು ಕಾಯಿ ತೋಡಿ ಮಾಡ್ಬೇಕು ಅಂತಕ್ಕಂಥ ನಮ್ಮ ಬೈಕ್ ಅಷ್ಟೇ. ಆದ ಕಾರಣ ಇದಕ್ಕೆಲ್ಲಾ ಜಿಲ್ಲೆ 3 ಜಿಲ್ಲೆಯ ಜನಗಳು ಎಚ್ಚೆತ್ಕೋಬೇಕಾಗ್ತದೆ. ದಯಮಾಡಿ ಈ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತಕ್ಕಂಥದ್ದು ನಮ್ಮ ದೊಡ್ಡ ಹೋರಾಟ. ಅತಿ ಶೀಘ್ರವಾಗಿ ಇದು ನಿಲ್ಲಿಸಲೇ ಹೋದ್ರೆ ವಿಧಾನಸೌಧಕ್ಕೆ ಮುಖ್ಯ ಹಾಕಿ ರಾಜಕಾರಣಿಗಳನ್ನ ಬತ್ತು ಬಗೆದಂತ ಕೆಲಸ ಖಂಡಿತವೂ ಕೂಡ ಮುಂದೆ ಮಾಡ್ತೀವಿ. ಮಾಡ್ಕೊಂಡು ಬಂದಿದ್ದೀವಿ. ಸರ್ಕಾರ ಗಮನಕ್ಕೆ ಏನು ನಮ್ಮ 2-3 ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ನಮ್ಮ HNV ನೀರನ್ನು ಹರಿಸ್ತಾ ಇದ್ದಾರೆ, 3ನೇ ಹಂತದ ಶುದ್ಧೀಕರಣ ಮಾಡಿದೀರಾ, ಅದ್ರ ವಿರುದ್ಧ ನಾವು ಮೊದಲನೇ ಹಂತವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರಕ್ಕೆ ಏನು ಈ ಕೊಳಚೆ ನೀರು ಬರ್ತಾ ಇದೆ, ಈ ರಚೆ ನೀರನ್ನು ಕಳಿಸ್ಕೊಡೋ ಅಂತ ಕೆಲಸನೂ ಮಾಡಿದ್ವಿ. ಈ ನಾಚಿಕೆಟ್ಟ ಸರ್ಕಾರ ಅದನ್ನು ತಗೊಂಡಿಲ್ಲ ಅಂದ್ರೆ ನಾನೇನು ಅವ್ರ ಮೇಲೆ ಜಾಸ್ತಿ ಆಪಾದನೆ ಮಾಡ್ತಾ ಇರ್ಲಿಲ್ಲ. ಈ ನಾಚಿಕೆ ಕೆಟ್ಟಿದ್ದ ಸರ್ಕಾರ, ಮಾನ ಮರ್ಯಾದೆ ಇಲ್ಲದೆ ಇರೋ ಸರ್ಕಾರ ಈ ನೀರನ್ನು ತಗೊಂಡು ಕೂಡ ಇದ್ರ ವಿರುದ್ಧ ಇದ್ರ ಪರ ಯಾವುದೇ ಒಂದು ಯೋಜನೆಯನ್ನು ರೂಪಿಸಿದೆ, ಇದ್ರ ಪರ ಒಂದು ಚೂರು ಧ್ವನಿಯನ್ನು ಎತ್ತದೆ. ಇವತ್ತು ಏನು ನಮ್ಮ 2-3 ಜಿಲ್ಲೆಗೆ ಇವರು ಒಂದು ದಿನ ಏನು ಅನ್ಯಾಯ ಮಾಡಿದ್ದಾರೆ, ಈ ಅನ್ಯಾಯದ ವಿರುದ್ಧ ನಾವು ಇವತ್ತು ದಿನ ಅವತ್ತೇ ಹೇಳಿದ್ವಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯ ಪರವಾಗಿ ನಾವು ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಇನ್ನು ಪಾದಯಾತ್ರೆಯ ಉದ್ದಗಲಕ್ಕೂ ಮಹಿಳೆಯರು ಬಿಂದಿಗೆಗಳನ್ನ ತಲೆಯ ಮೇಲೆ ಹೊತ್ತು ಸಾಕ್ತಾ ಇದ್ದು ಎಲ್ಲರ ಕಣ್ಮನ ಸೆಳೆಯಿತು. ಇನ್ನು ಪಾದಯಾತ್ರೆಯ ಬಳಿಕ ಎಸಿ ಅಶ್ವಿನ್ಗೆ ಹೋರಾಟಗಾರರು ಮನವಿಯನ್ನ ಸಲ್ಲಿಸಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.